ಶುಭೋದಯ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ನೀವು ಮಾಡಬೇಕಾಗಿರುವಂಥದ್ದು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ, ವಿಡಿಯೋಸ್ನ ನೀವು ಲೈಕ್ ಮಾಡಬಹುದು. ಪ್ರತಿನಿತ್ಯ ಕೂಡ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನಾವು ನೀಡ್ತಾ ಬಂದಿದ್ದೀವಿ. ವೇದ, ಶಾಸ್ತ್ರ, ಪುರಾಣ, ವಾಸ್ತು, ಜ್ಯೋತಿಷ್ಯ, ಪರಿಹಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಿದೆ ಹೊಸ ವರ್ಷಕ್ಕೆ ಅಂತ ಹೇಳ್ಬೋದು. ಆದರೆ ಸಾಕಷ್ಟು ಜನಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ಬಿಟ್ಟಿರ್ತಾರೆ, ಅಥವಾ ಯಾರ ಹತ್ರನೋ ಮಾತು ಬಿಟ್ಟಿರುವಂಥದ್ದು, ಅಥವಾ ಯಾರಿಗೋ ಸಾರಿ ಹೇಳಬೇಕಾಗಿತ್ತು ಅವರಿಂದ ಮೆಸೇಜ್ ಬರಲಿಲ್ಲ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಕೂಡ ಒಂದು ನಮಗೆ ನಾವೇ ಒಂದು ಈ ಪಶ್ಚಾತ್ತಾಪ ಪಟ್ಕೊಳ್ತಾ ಇರ್ತೀವಲ್ಲ, ಅದರಿಂದ ಹೊರಗಡೆ ಬರಬೇಕು, ಅಥವಾ ಅವ್ರಿಗೇನೋ ಒಂದು ಮೆಸೇಜ್ ಕನ್ವೆ ಮಾಡಬೇಕು, ಮಾಡೋಕ್ಕಾಗಲಿಲ್ಲ, ದೇವರಿದ್ದಾರೆ ನೋಡ್ಕೊಳ್ತಾನೆ, ಈ ಥರ ಎಲ್ಲ ಅನೇಕ ಸಮಸ್ಯೆಗಳಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ವರ್ಷದಲ್ಲೇ ಇದನ್ನ ಇಲ್ಲಿಗೆ ಕ್ಲಿಯರ್ ಮಾಡ್ಕೊಂಬೋಣ, ಇದನ್ನ ಮತ್ತೆ ಹೊಸ ವರ್ಷದಲ್ಲಿ ಕಂಟಿನ್ಯೂ ಮಾಡೋದು ಬೇಡ ಅನ್ನೋದಾದ್ರೆ ಏನು ಮಾಡ್ಕೊಳ್ಬೇಕಾಗತ್ತೆ ಅಂತ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡ್ಕೊಟ್ಟಿರುವಂಥ ತಪ್ಪುಗಳಿಗೆ ಹೇಗೆ ಅವರೇ ಅದಕ್ಕೆ ಏನು ಕ್ಷಮೆನ ಕೊಟ್ಕೊಳ್ಬೇಕಾಗತ್ತೆ, ಏನು ಹೇಳ್ತಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ 2023 ಇರ್ತಕ್ಕಂತಹ ಆತಂಕಗಳು, ನೋವುಗಳು ಇತಿಶ್ರೀಲಿ ಆಡಿಬಿಡಿ. ಇವತ್ತು ಯಾರೆಲ್ಲ ಕೂಡ ನೋವಲ್ಲಿ ಇದ್ದು ಆಸ್ತಿ ಪಾಸ್ತಿ ಮಾಡೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೋ, ನಾನು ಏನು ಹೇಳ್ತೀನೋ ಅದನ್ನು ಕೇಳುತ್ತಾರೆ ಅನ್ನೋರೇ ಆದರೆ 2024 ನೀವು ಆಸ್ತಿ ಮಾಡಿಯೇ ತಿರ್ತೀರಿ. ಒಂದು ಟ್ಯಾಗ್ಲೈನಾಗಿ ಬರೆದಿಟ್ಕೊಳ್ಳಿ, ಕರ್ತವ್ಯ ಸಹಿತ ಕಲ್ಮಶ ರಹಿತ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಕಲ್ಮಶ ಇರಬಾರ್ದು ನಿಮ್ಮ ಹತ್ರ. ಕಲ್ಮಶ ಇದ್ದರೆ ಪದಚ್ಯುತಿ ತಂದ್ಕೊಂಡ್ಬಿಡ್ತೀರಿ. ಕಲ್ಮಶ ರಹಿತ ಕರ್ತವ್ಯ ಸಹಿತವಾಗಿ ನಾನು ಮಾಡುತ್ತೇನೆ ಅಂತಕ್ಕಂತಹ ದಿದೀಪ್ಯಮಾನವಾಗಿರುವ ಸಂಕಲ್ಪವನ್ನು ನೀವೇನಾದರೂ ಮಾಡ್ತೀನಿ ಅಂತಂದರೆ ನಿಮಗೊಂದು ಗುಪ್ತವಾಗಿರ್ತಕ್ಕಂತಹದ್ದು ಗೊತ್ತಿಲ್ಲ, ಗುಪ್ತವಾಗಿರ್ತಕ್ಕಂಥ ಧನವೂ ಸಿಗಬಹುದು, ಅಥವಾ ಅದೃಷ್ಟವಶಾತ್ ಒಂದು ಲಾಟ್ರಿನೂ ಹೊಡೆಯಬಹುದು, ಅಥವಾ ಯಾರಾದರೂ ದೊಡ್ಡ ಮಟ್ಟದ ಸಹಾಯ ಕೂಡ ಮಾಡಿ ಬರಬಹುದು. ಈ ಅಂಬಾನಿ ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ವೇಟರ್ ಬರ್ತಾನಲ್ಲ, ಅವನಿಗೆ ಏನು ಬೇಕು ಅಂತ ಕೇಳಿದಾಗ ಅವನೇನು ಬೇಡ ಅಂತಂದಾಗ ಇವನು ಕೊಟ್ಟದ್ದೇ ಮಹತ್ತರವಾಗಿತ್ತು, ಅವನ ಜೀವಮಾನಕ್ಕಾಗಷ್ಟು ಕೊಟ್ಟಂತೆ. ನಿಮಗಾಗಿ ಯಾರಾದರೂ ಕೊಡೋರು. ಒಟ್ಟಾರೆ ನಿಮ್ಮದಾಗಿರ್ತಕ್ಕಂತಹ ಬದುಕಿನಲ್ಲಿ 2020 ನಮಗೆ ಕಳಂಕವಾಗಿದೆ. ಅಂತ ಕಳಂಕ ರಹಿತವಾಗಿರ್ತಕ್ಕಂತಹದ್ದು, ಕಲ್ಮಶ ರಹಿತವಾಗಿರ್ತಕ್ಕಂತಹದ್ದು, ಕರ್ತವ್ಯ ಸಹಿತವಾಗಿರ್ತಕ್ಕಂತಹದ್ದನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಿಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಹಿತ ಇದ್ದರೆ ಅಹಿತವನ್ನು ಹೋಗಲಾಡಿಸ್ತಕ್ಕಂತಹದ್ದು ಹೇಗೆ? ನಿಮಗೆ ನೀವೇ ಪ್ರಾಶ್ಚಿತ್ತ, ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ದ್ರೋಹವೋ, ಪಾಪ ಕರ್ಮಗಳು, ಮತ್ತೊಂದು ಇನ್ನೊಂದು ಇದ್ದರೂ ಕೂಡ ಇವತ್ತು ಅದಕ್ಕೆಲ್ಲ ಕೂಡ ನೀವು ಪುಟ ಇಡತಕ್ಕಂತಹದ್ದು. ಪುಟ ಇಟ್ಟು ಅದನ್ನು ಸುಟ್ಟು ಪಕ್ಕಕ್ಕಿಟ್ಟು ಮುಂದಕ್ಕೆ ಹೆಜ್ಜೆ ಇಡೋ ಅಂಥದ್ದು ಪ್ರತಿಫಲ ಅಪೇಕ್ಷೆ ಇರ್ತಕ್ಕಂಥವರಿಗೆಲ್ಲರಿಗೂ ಕೂಡ ಅಭಿಲಾಷೆ ಇರ್ತಕ್ಕಂಥದ್ದು. ಏನು ಮಾಡಿಕೊಳ್ಬೇಕು ಅಂತಿರುತ್ತೆ ಎಲ್ಲವನ್ನೇ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಬಹುಶಃ ಆ ಅಂಕಿಗಳು ನಮಗೆ ಸೂಚನೆ ಕೊಡ್ತಿರ್ತಾವಂತೆ, ಆ ಇಂಡಿಕೇಶನ್ ಕೊಡ್ತಿರ್ತಕ್ಕಂಥ. ಅದಕ್ಕೆ ಕೆಲವರಿಗೆಲ್ಲ ನಾನು ಈ ನೋಟುಗಳು, ಈ ಭಾಗ್ಯದ ಸಂಖ್ಯೆ, ಪೂರ್ವ ಪುಣ್ಯಸ್ಥಾನದ ಸಂಖ್ಯೆ, ಅವರ ಲಗ್ನದ ಸಂಖ್ಯೆ, ಇವೆಲ್ಲವೂ ಕೂಡ ಅವರಿಗೆ ಮ್ಯಾನೇಜ್ ಮಾಡಿ ಕರೆಕ್ಟಾಗಿ ಅದನ್ನು ಇಟ್ಕೊಳ್ತಕ್ಕಂತಹದ್ದು. ಇನ್ನು ಕೆಲವರುಗಳಿಗೆ ಬರ್ತಕ್ಕಂತಹದ್ದು ಆ ಒಂದು ಹಸುವಿನ ಬಾಲದ ಹೇರ್ಸ್, ಅದರ ಜೊತೆಗೆ ಈ ಎಲಿಫ್ಯಾಂಟ್, ಈಗೆಲ್ಲವೂ ಕೂಡ ಮಾಡಿಕೊಡ್ತಕ್ಕಂತಿರುತ್ತೆ. ಆದರೆ ಯಾರು ನೋಡ್ತಿರ್ತಾರೋ ಅವರೆಲ್ಲರೂ ಕೂಡ ದಿಕ್ಕನ್ನೇ ಬದಲಿಸುವಂಥದ್ದು, ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಿಸುವ ಸೂತ್ರ ಇದು. ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಿಸುವ ಸೂತ್ರ ಬರೆದಿಟ್ಕೊಳ್ಳಿ. ಯಾರು ಏನೇನು ಮಾಡಬೇಕು ಅಂತ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ತುಂಬ ಅಪರಿಮಿತ ತೇಜೋ ರಾಶಿ ವಿಷಯ ಅಖಿಲ ಜಗನ್ಮಾತೃ ಶ್ರೀ ಭೂ ನೀಳ ದೇವಿ ಪರಿಸಯ ಮಾನವಿ ತದ್ಬಹಿ ಅಂತ ಏನು ಹೇಳ್ತಾರೆ, ಅನಂತ ಗರುಡ ವಿಶ್ವಕ್ಷೇನಾದಿ ಎಲ್ಲರೂ ಕೂಡ ತ್ರಿಂಶತ ಕೋಟಿ ದೇವತ ಕೃಪೆ ನಿಮಗೆ ಆಗಬೇಕು ಅನ್ನೋದೇ. ಆದ್ರೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತು ಇಂದ್ರ ಅಗ್ನಿ ಯಮ ನಿವೃತ್ತಿ ವರ್ಣ ವಾಯು ಕುಬೇರ ಈಶಾನ ಇಂದ್ರಾದಿ ಅಷ್ಟದಿಕ್ಪಾಲಕಾದಿ ಪೃಥ್ವಿತೇಜ ವಾಯುವಾಕಾಶಾದಿ ಪಂಚಭೂತಗಳೆಲ್ಲವೂ ಕೂಡ ನಿಮ್ಮನ್ನ ಒಂದು ರೀತಿ ಆಶೀರ್ವಚನ ಮಾಡತಕ್ಕಂತಹದ್ದು. ಇವತ್ತು ನೀವೇ ಆದರೂ ಈ ರೆಮಿಡಿಯನ್ನು ಮಾಡಿಕೊಂಡಿದ್ದಾದ್ರೆ ನೀವು ಇಲ್ಲಿಗೆ ನೀವು ನಂದಿದ ದೀಪ
ನಂದಿದ ದೀಪ ಈ ವರ್ಷ, ನಂದಾ ದೀಪ 2024 ನಿಮ್ಮ ಬದುಕಲ್ಲಿ ಬರಮಾಡಿಕೊಳ್ತೀರಾ ಅಂತಂದ್ರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು, ಬಹಳ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅಂತಹದ್ದಂತಂದ್ರೆ ನೇರವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಪಂಚಾಮೃತ ಅಂದ್ರೆ ಈ 5 ಪದಾರ್ಥಗಳು ತಾಯಿ, ಕರೆಕ್ಟಾ? ಪಂಚಾಮೃತ ಅಂತ 5, ಪಂಚಗವ್ಯಗಳು 5. ಇದು ನೆನಪಿಟ್ಕೋಬೇಕು. ಮನುಷ್ಯನ ಶುದ್ಧಿ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಮಾಡತಕ್ಕಂತಹ ಒಂದು ನಿಮ್ಮ ಭವಿಷ್ಯದಲ್ಲಿ ಭವ್ಯವಾಗದಕ್ಕೆ ಸ್ವಾಗತವನ್ನ ಕೊಡ್ತೀರಂತಂದರೆ ಬಹುಶಃ ಈ ಪಂಚಾಮೃತ ಏನಿದೆಯೋ, ಪಂಚಾಮೃತ ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಶರ್ಕರ ಅಂದರೆ ಸಕ್ಕರೆ. ಈ 5 ಪದಾರ್ಥಗಳು ನೀವು ಒಂದು ದೇವಸ್ಥಾನಕ್ಕೆ ಕೊಡ್ತೀರೋ ಅಥವಾ ಯಾರಿಗಾದ್ರೂ ಕೊಡ್ತೀರೋ, ಕೊಡ್ಲೇಬೇಕು. ಆಕ್ಚುಲಿ 3 ಪ್ರಯತ್ನ ಇದೆ ಇದರಲ್ಲಿ, ನೀವು ಚೆನ್ನಾಗಿ ಕೇಳಿಸ್ಕೋಬೇಕಿದನ್ನ. ದೇವಸ್ಥಾನಕ್ಕೆ ಕೊಡಿ, ಅದು ಯಾರಿಗಾದ್ರೂ ಬಡವರಿಗೂ ಕೊಡಿ. ಇನ್ನ ಈ 5 ಪದಾರ್ಥಗಳು ಒಂದು ಮಡಕೆಯಲ್ಲಿ ಹಾಕಬೇಕು. ಹಾಲು ಅರ್ಧ ಲೀಟ್ರು, ಮೊಸರು ಅರ್ಧ ಲೀಟ್ರು, ಒಂದಷ್ಟು ಜೇನುತುಪ್ಪ, ಒಂದಷ್ಟು ತುಪ್ಪ, ಹಸುವಿನ ತುಪ್ಪ, ಒಂದಷ್ಟು ಸಕ್ಕರೆ ಹಾಕ್ಬಿಟ್ಟು ಒಂದು ಮಡಕೆಗೆ ಕಟ್ಟಿಬಿಟ್ಟು ಬಿದಿರು ಮರ ಅಥವಾ ಮಾವಿನ ಮರ ಅಥವಾ ನೇರಳೆ ಮರ ಈ ವೃಕ್ಷದಲ್ಲೆಲ್ಲ ಕಟ್ಟಬೇಕಪ್ಪ. ಅದನ್ನ ಇವತ್ತು ನೀವು ಮಾಡಿದ ಇತಿಶ್ರೀ ಹಾಡದಾಗೆ, ಇತಿಶ್ರೀ ನಿಮ್ಮ ಕಷ್ಟಗಳು, ನಿಮ್ಮ ಸಂಕೋಲೆಗಳು, ನಿಮ್ಮ ನಷ್ಟದಲ್ಲಿ ಇತಿಶ್ರೀ ಹಾಡಿದಾಗೆ ಇವು ಸಂಪೂರ್ಣವಾಗಿ ಇದನ್ನು ಮಾಡಲೇಬೇಕಾಗಿರತಕ್ಕಂತಹದ್ದು ಇದು. ನಂತರ ಇವತ್ತು ನೀವೇನು ಮಾಡ್ತೀರಿ, ಇವತ್ತು ಈ ದಿನ ನೀವು ಮಾಡೋದು, ಇನ್ನು ನಾಳೆತ್ತು ನಿಮಗೆ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳ್ತೀರಲ್ಲ, ಹೊಸ ವರ್ಷಕ್ಕೆ ನೀವು ವೆಲ್ಕಮ್ ಹೇಳ್ತೀರಿ ಅನ್ನೋವಾಗ ನೆನಪಿಟ್ಕೋಬೇಕು. ಇದನ್ನು ನೀವು ಮಾಡಿದಿರಿ ಇವತ್ತು, ಮತ್ತೆ ನೀವು ಮನೆಗೂ ತರ್ತೀರಿ. ಯಾವತ್ತು ತರ್ತೀರಿ? 1ನೇ ತಾರೀಕು ತರ್ತೀರಿ. 1ನೇ ತಾರೀಕು ತರ್ತೀರಿ. ಆ ವರ್ಷದ ಸಂಖ್ಯೆ ಕೂಡ 8 ಅದ್ಭುತವಾಗಿರ್ತಕ್ಕಂತಹದ್ದು. ಹಾಗಾಗಿ ಅಲ್ಲಿ ಪ್ರಗತಿಯ ಒಂದು ಹೆಜ್ಜೆಯನ್ನ, ನಮ್ಮ ಹೆಜ್ಜೆಗೆ ಗೆಜ್ಜೆ ಕಟ್ಟಿ ಲಜ್ಜೆಯ ಮುದಿಗರ ಮೂರ್ತಿಯನ್ನು ನೋಡುವ ಆಶಾ ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಆಗಿದ್ದೆ. ಆದರೆ ಆ 5 ಪದಾರ್ಥಗಳನ್ನ ಇವತ್ತು ನೀವು ಯಾರಿಗಾದ್ರೂ ದಾನ ಮಾಡೋದು. 2ನೇದು, ನೀವೊಂದು ಮರದಲ್ಲಿ ಕೂಡ ಕಟ್ಟಿರ್ತಕ್ಕಂತಹದ್ದು. ಇನ್ನು ಆ ದಿನ ಹೊಸ ವರ್ಷದ ದಿನ ಅಂದ್ರೆ ಸೋಮವಾರದ ದಿವಸ ಇದನ್ನು ತರ್ತೀರಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನು ತರ್ತೀರಿ. ಇನ್ನು ನಾನು ಪಂಚಗವ್ಯ ಅಂತ ಬೇರೆ ಅಂದಿದ್ದೀನಿ. ಆ ಪಂಚಗವ್ಯ ಅನ್ನೋದು ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾಗಿರ್ತಕ್ಕಂತಹದ್ದು. ಹಾಲು, ಮೊಸರು, ತುಪ್ಪ. ಇಲ್ಲಿ ಜೇನುತುಪ್ಪ ಬರೋದಿಲ್ಲ, ಸಕ್ಕರೆ ಬರೋದಿಲ್ಲ. ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ, ಇಷ್ಟು ಪದಾರ್ಥಗಳು ಅವತ್ತು ನಿಮ್ಮ ಮನೆಗೆ ತರಬೇಕು. ಯಾವತ್ತು? 1ನೇ ತಾರೀಕು. 1ನೇ ತಾರೀಕು ತಂದು ಏನು ಮಾಡೋದು ಗುರುಗಳೇ? ಸಗಣಿನ ಏನು ಮಾಡೋದು? ಗೋಮೂತ್ರವನ್ನು ಎಲ್ಲ ಪ್ರೋಕ್ಷಣೆ ಮಾಡಿಬಿಡಿ. ಆ ಒಂದು ನೀವು ತಂದಿರತಕ್ಕಂತಹ ಗೋಮಯ ಅಂತ ಇದೆಯಲ್ಲ ಸಗಣಿ, ಅದರಿಂದ ಪಿಲ್ಲಾರ್ ಗಣಪತಿ ಮಾಡ್ತಾರ ನೋಡಿದ್ರಲ್ಲ, ಇದು ಮೂಲ. ಇವತ್ತು ಆ ಗಣಪತಿ ಯಾರು ಮಾಡ್ತಾ ಇಲ್ಲ. ಮೊದಲ ಕಾಲದಲ್ಲಿ ಬಹಳ ಎಲ್ಲಿದ್ರು ಕೂಡ ಪ್ರತಿಷ್ಠಾಪನೆ ನಡೆದ್ರೆ ತಂದು ಮಾಡ್ತಾರಂತ ಗಣಪತಿಯನ್ನು ನೀವು ಮಾಡಿ ಗರಿಕೆಯನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಇಡಿ ಇವತ್ತು. ಇನ್ನು ಹಾಲು, ಮೊಸರು, ತುಪ್ಪ ಇದು ಇದ್ದೇ ಇರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡಿ ಅಥವಾ ಮನೆಯಲ್ಲಿ ಕೂಡ ಬಳಸ್ಕೊಡಿ. ಅಭಿಷೇಕ ಸಣ್ಣ ವಿಗ್ರಹ, ಒಂದು ಗಣಪತಿ ಸಣ್ಣದೊಂದು ಇಟ್ಟು ನೀವು ಪೂಜೆಯನ್ನು ಮಾಡ್ತೀರಿ ಈ ದಿವಸ. ಅಂದರೆ ನಾನು ಇವತ್ತು ಹೇಳಿರ್ತಕ್ಕಂಥ ನೆಗೆಟಿವನ್ನು ತೊಳಿಲಿಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಆವತ್ತು ನೀವು ಪಾಸಿಟಿವ್ ಪಡ್ಕೊಳ್ಬೇಕಾದ್ರೂ ಕೂಡ ಇದೇ ಇರತಕ್ಕಂತಹದ್ದು, ಈ ಪದಾರ್ಥ ಕೊಂಡು ತರತಕ್ಕಂತಹದ್ದು. ಇನ್ನು ಬಹಳ ಪ್ರಮುಖವಾಗಿರೋ ಒಂದು ಘಟ್ಟ ನೀವು ಮಾಡಲೇಬೇಕಾಗಿರತಕ್ಕಂತಹದ್ದು ಕೂಡ ಅದು ಏನಂತಂದ್ರೆ ಸ್ವಲ್ಪ ಹೆಚ್ಚಿಗೆ, ಅಂದರೆ ಯಾರ್ಯಾರಿಗೆ ವಿಜಯ ದಕ್ಕಿಲ್ಲ, ನಾನು ಇಂಥ ಕೆಲಸದಲ್ಲಿ ಗುರುಗಳೇ ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ, ವಿಜಯ ದಕ್ಕಲೇ ನನಗೆ, ಅಂತಹ ವಿಜಯವನ್ನು ದಕ್ಕಿಸಿಕೊಳ್ಳಲಿಕ್ಕೆ ಮೊಸರು ಮಾತ್ರ ಸ್ವಲ್ಪ ಹೆಚ್ಚಿಗೆ, ಒಂದೇ ಒಂದು ಪದಾರ್ಥ ಮೊಸರು ಮಾತ್ರ ನೀವೇನು ಮಾಡ್ತೀರ ಅಂತಂದರೆ ಒಂದು ಕೆರೆಗೋ ಬಾವಿಗೋ ಸಂಕಲ್ಪ ಮಾಡಿಬಿಟ್ಟು ಆ ಪಾಕೆಟ್ ಇಟ್ಕೊಳ್ಳಿ, ಪರವಾಗಿಲ್ಲ, ಅದ್ರ ಮೇಲೇ ನನ್ನ ಕಷ್ಟಗಳೆಲ್ಲವೂ ನೀಗಬೇಕು, ನಾನು ಮಾಡೋ ಕೆಲಸದಲ್ಲಿ ನನಗೆ ಸಕ್ಸಸ್ ಆಗಬೇಕು ಅಂತ ಹೇಳಿ ಆ ಮೊಸರು ಮೇಲೆ ಒಂದು ಪ್ರಮಾಣವನ್ನು ಮಾಡಿ, ನಾನು ಈ ಹಣ ನನಗೆ ಬಂದರೆ ನಾನು 10 ಜನಕ್ಕೆ ಸಹಾಯ ಮಾಡ್ತಾನೆ, ದಿನದವರಿಗೆ ಸಹಾಯ ಮಾಡ್ತಾನೆ, ಬಡವರಿಗೆ ಸಹಾಯ ಮಾಡ್ತಾನೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಆ ಮೊಸರಿನ ಪಾಕೆಟ್ ಮೇಲೆ ಅಥವಾ ಆ ಮೊಸರನ್ನ ನೀವು ಒಂದು ಗಡಿಗೆ ಅಥವಾ ಒಂದು ಮಡಿಕೆ ಅಂತ ಕರೀತಾರಲ್ಲ ಅದರ ಮೇಲೆ ಸಂಕಲ್ಪ ಇಟ್ಕೊಂಡಿದ್ದು ಅದಕ್ಕೆ ನೀವು ಅರ್ಘ್ಯ ಕೊಡಬೇಕಲ್ಲ, ಸೂರ್ಯಗೆ ಅರ್ಘ್ಯ ಕೊಡ್ತಾರೆ, ನೀವು ನೋಡಿದ್ದೀರಾ? ಹಾಗೆ ಮೊಸರನ್ನ ಕೆರೆ ಬಾವಿ ಕುಂಟೆಗೆ ಅರ್ಘ್ಯವನ್ನು ಕೊಟ್ಬಿಡಿ, ಆ ಪಾತ್ರೆಯನ್ನು ಅಲ್ಲೇ ಬಿಟ್ಬಿಡಿ, ಮನೆಗೆ ಬನ್ನಿ. ಇವತ್ತು ಆ ಕೆಲಸವನ್ನು ನೀವು ಮಾಡಿಕೊಡಿ. ನೀವು ಏನೇನು ಅಂದ್ಕೊಂಡಿದ್ರು ಆ ನೆಗೆಟಿವನ್ನು ಇವತ್ತು ತೊಳೆದು ಹಾಕಿದಾಗೆ ಪಾಸಿಟಿವ್ ನೀವು ಪಡ್ಕೊಂಡಾಗೆ ಅಂತಹ ಅದೃಷ್ಟ ದಿನವನ್ನಾಗಿ ಮಾರ್ಪಾಟು ಮಾಡಿಕೊಂಡಿರ್ತಕ್ಕಂತಹ ದಿನ ಇದು ನಿಮ್ಮದು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನೆಗೆಟಿವ್ನೆಲ್ಲ ಹೊರಗಡೆ ಕಳಿಸಿ ಪಾಸಿಟಿವ್ನ ಬರಮಾಡ್ಕೊಳ್ಬೇಕು ಅಂತಂದರೆ ಸಿಂಪಲ್ ಆಗಿರುವಂಥ ರೆಮಿಡಿನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ತಮಗೆ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳು, ಧನ್ಯವಾದಗಳು. ಹರೇ ಶ್ರೀನಿವಾಸ.
ಇನ್ನು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ, ಇವೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಜನ ಹೆಸರುಗಳನ್ನು ನೋಂದಾಯಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬಹುದು. ಈ ಬಾರಿ ನಡೀತಾ ಇರುವಂತದ್ದು ಅಯೋಧ್ಯೆಯಲ್ಲಿ. ಇನ್ನು ಶ್ರೀರಾಮನ ಒಂದು ದರ್ಶನ, ಸೀತಾರಾಮ ಕಲ್ಯಾಣೋತ್ಸವ, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.